ನಮಸ್ತೆ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೇನೆ. ನೋಡೋಣ ಬನ್ನಿ ಫಲಾನುಫಲಗಳು ಹೇಗಿದೆ ಅಂತ. ನೋಡಿ, ಮಿಥುನ ರಾಶಿಯವರಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ತುಂಬಾ ಟೈಮ್ ಅಂದ್ರೆ ಹೇಗೆ ಅಂದ್ರೆ, ನೋಡಿ, ಮಿಥುನ ರಾಶಿಯವರು ರಾಶಿಯಲ್ಲಿ ಗುರು, ರಾಶಿಯಾಧಿಪತಿ ಬುಧ ಆ ಮನೆಗೆ 4ನೇ ಮನೆಗೆ ಬಂದಿರ್ತಾನೆ. ಅಂದ್ರೆ ಸೂರ್ಯನ ಸಂಬಂಧದೊಂದಿಗೆ 4ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ತುಂಬಾ ಯೋಗವನ್ನ ಪಡಿತೀರಾ. ಮನೆ ಕಟ್ಟೋದಾಗಿರ್ಬೋದು, ಜಾಗ ತಗೊಳ್ಳೋದಾಗಿರ್ಬೋದು, ಭೂಮಿ ವ್ಯವಹಾರ, ಬಿಸ್ನೆಸ್ ಅಂತ ಏನಾದ್ರು ಮಾಡ್ತಿದ್ರೆ ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ. ಸೆಪ್ಟೆಂಬರ್ ತಿಂಗಳು 17ರ ನಂತರ. ಸೊ 17ನೇ ತಾರೀಕುವರೆಗೂ ನಿಮ್ಗೆ ಹಾಗೆ ಇರುತ್ತೆ. 17ನೇ ತಾರೀಕು ನಂತರ ತುಂಬಾ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಗೌರ್ಮೆಂಟ್ ಜಾಬ್, ಯಾರಾದ್ರೂ ಗೌರ್ಮೆಂಟ್ ಜಾಬ್ ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಸಿಕ್ಕತ್ತೆ. ಮತ್ತೆ ಯಾವುದೇ ಕೆಲ್ಸಕ್ಕೆ ಯಾರಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಕೆಲ್ಸ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ಈಸಿಯಾಗಿ ಕೆಲಸ ಸಿಕ್ಕತ್ತೆ. ಹಾಗಾಗಿ ಮಿಥುನ ರಾಶಿಯವರು ಏನಾದ್ರೂ ಅಪ್ಲಿಕೇಶನ್ ಹಾಕೊಂಗಿದ್ರೆ ಅಥವಾ ಎಲ್ಲಾದ್ರೂ ಕೆಲ್ಸ ಕೇಳೋಂಗಿದ್ರೆ ನೀವ್ ಇವಾಗಿಂದಲೇ ತಯಾರಿ ಮಾಡ್ಕೊಳ್ಳಿ, ನಿಮ್ಮ ಕೆಲ್ಸ ಗ್ಯಾರಂಟಿ ಅಂತ ಹೇಳ್ತೀನಿ. ಹಾಗೆ ನೋಡಿ, ಕುಟುಂಬ ಅಂತ ಬಂದಾಗ ಕುಟುಂಬ ಸ್ಥಾನ ಎರಡನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ರಾಶಿಯಾಧಿಪತಿ ಚಂದ್ರ ಕಟಕ ರಾಶಿಯಲ್ಲಿ ನಿಮ್ಮ ಒಂದು ಅಕ್ಕ ತಂಗಿ, ಯಾಕಂದ್ರೆ 3ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರ್ತಾರೆ. 12ನೇ ಮನೆ ಶುಕ್ರ ಕೇತು ಜೊತೆ ಸಂಬಂಧ ಹೊಂದಿರೋದ್ರಿಂದ ಕುಟುಂಬದಲ್ಲಿ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿರ್ತೀರಾ. ಇವ್ರ ಕಡೆಯಿಂದ ಏನಾದ್ರೂ ನಿಮ್ಗೆ ಸಹಾಯ ಆಗ್ಬೋದು ಅಥವಾ ನೀವೇ ಅವ್ರಿಗೆ ಸಹಾಯ ಮಾಡ್ಬೋದು. ಈ ಬಾಂಡಿಂಗು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನ ಕಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ 11ನೇ ಅವನು 5ರಲ್ಲಿ ತುಂಬಾ ಯೋಗ ಕೊಡ್ತಾನೆ. 11ನೇ ಮನೆಯವನು ನಿಮ್ಗೆ ಮಿಥುನ ರಾಶಿಯ 11ರ ಕುಜ ನಿಮ್ಗೆ 5ರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ, ನಿಮ್ಮ ಮಕ್ಕಳ ರೂಪದಲ್ಲಿ ಇರ್ಬೋದು ಅಥವಾ ನಿಮ್ಮ ಪೂರ್ವ ಪುಣ್ಯ ರೂಪದಲ್ಲಿ ಇರ್ಬೋದು, ಯಾವ್ದಾದ್ರು ಒಂದು ಯೋಗವನ್ನ ಕೊಡ್ತಾನೆ. ಅಥವಾ ನಿಮ್ಗೆ ಯಾವ್ದಾದ್ರು ಗಿಫ್ಟ್ ಬರುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಯಾವ ಕೆಲಸ ಮಾಡಿದ್ರು ಕೆಲಸದಲ್ಲಿ ಒಂಚೂರು ಕೋಪ ಮಾಡ್ಕೊಳ್ಳೋದು ಅಥವಾ ಎಲ್ಲೋ ಒಂಚೂರು ರೇಗಾಡೋದು, ಇದು ಒಂಚೂರು ನಿಮ್ಮಲ್ಲಿ ನೀವು ಒಂದನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮಿಥುನ ರಾಶಿಯವರು ತುಂಬಾ ಚೆನ್ನಾಗಿರ್ತೀರಿ. 9ನೇವನಾಗಿ ಶನಿ 10ಕ್ಕೆ ಬಂದಿರೋದು. ಕೆಲ್ಸ ಅಂತ ಬಂದಾಗ ತುಂಬಾ ಕೆಲ್ಸದ ವಿಚಾರದಲ್ಲಿ ತುಂಬಾ ನಿಮ್ಗೆ ಒಳ್ಳೆ ಜಾಬ್ ಸಿಕ್ಕತ್ತೆ. ಮತ್ತೆ ಅತಿ ಹೆಚ್ಚು ಕೆಲಸ ನಿಮ್ಮ ಕೈ ಸೇರೋ ಅಂತ ಚಾನ್ಸಸ್ ಅತಿ ಹೆಚ್ಚು ಸೆಪ್ಟೆಂಬರ್ ಅಲ್ಲಿ ತುಂಬಾ ಹೆಚ್ಚಿನ ಅವಕಾಶಗಳು ನಿಮ್ ಕೈ ಸೇರುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಕೆಲ್ಸ ಅಂತ ಬಂದಾಗ ಯಾವ ಸೆಕ್ಟರ್ ಅಲ್ಲಾದ್ರೂ ಇರಿ ನೀವು, ನಿಮ್ಮ ಒಂದು ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅದರಿಂದ ಹಣವನ್ನು ಕೂಡ ನೀವು ಹಾಗೆ ಗಳಿಸ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಕೆಲ್ಸ ಅಂತ ಬಂದಾಗ, ಆದ್ರೆ ಹೆಲ್ತ್ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಡಿ, ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ರಾಹು 8ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಹಿರಿಯರ ಒಂದು ದೇಹ ಆಲಸ್ಯ ಆಗಿರ್ಬೋದು ಅಥವಾ ಹಿರಿಯರ ಒಂದು ಸಡನ್ ಒಂದು ಯಾವ್ದಾದ್ರು ಕಹಿಕರ ವಿಷಯಗಳನ್ನ ನೀವು ಕಿವಿಯಲ್ಲಿ ಕೇಳ್ಬೋದು. ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿರಿಯರನ್ನ ಕಳ್ಕೊಳ್ಬಹುದು ಅಂತ ಕೂಡ ಹೇಳುತ್ತೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ 17ರ ನಂತರ ಈ ಎಲ್ಲವನ್ನು ಕೂಡ ನೀವು ನೋಡ್ತಾ ಬರ್ತೀರಾ. ಹಾಗೆ ತುಂಬಾ ಬೇಕಾಗಿರುವಂತ ಮಾತು ಬಿಡುವಂತ ಚಾನ್ಸಸ್ ಕೂಡ ಆಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರಿ. 17ರ ನಂತರ ನಿಮ್ಮ ಕೆಲಸ ದುಪ್ಪಟ್ಟಾಗತ್ತೆ, ನಿಮ್ಮ ಲಾಭವೂ ಕೂಡ ದುಪ್ಪಟ್ಟಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಕೂಡ ಹಾಗೆ ಇರುತ್ತೆ. ಹಾಗಾಗಿ ನೋಡಿ, ನೀವು ಗುರು ಮತ್ತೆ ಬುಧನ ಒಂದು ಬ್ರೇಸ್ಲೆಟ್ ನ ನೀವು ಕೈಗೆ ಹಾಕೊಂಡಿದ್ದಾಗಿದ್ದಲ್ಲಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅದನ್ನ ನೀವು ಆನ್ಲೈನ್ ಮುಖಾಂತರ ಕೂಡ ತರಿಸ್ಕೊಳ್ಬಹುದು. ಈ ಗುರು ಮತ್ತು ಬುಧನ ಒಂದು ಬ್ರೇಸ್ಲೆಟ್ ನ ನೀವು ಕೈ ಹಾಕೊಂಡಿದ್ದಾಗಿದ್ದಲ್ಲಿ ಈ ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು. ನಿಮ್ಮ ಕೆಲಸದ ಪ್ರೆಷರ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಆಗಿರ್ಬೋದು. ಹಾಗೆ ಗುರುವಿನ ಒಂದು ಅನುಗ್ರಹ ನಿಮ್ಗೆ ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಮಿಥುನ ರಾಶಿಯವರಿಗೆ ಕಂಪಲ್ಸರಿ ನೀವು ಗುರುವನ್ನ ಆರಾಧಿಸ್ಲೇಬೇಕಾಗತ್ತೆ. ಗುರುವಿನ ಒಂದು ಜಪ ತಪವನ್ನು ಮಾಡ್ಬೇಕಾಗತ್ತೆ. ಅದರ ಜೊತೆ ಗುರುವಿನ ಒಂದು ಸ್ಟೋನ್ ಆಗ್ಲಿ ಬ್ರೇಸ್ಲೆಟ್ ಆಗ್ಲಿ ಇಟ್ಕೊಂಡಿದ್ದಾದಲ್ಲಿ ನಿಮ್ಮ ಒಂದು ಲಾಭ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರಾಶಿಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.